ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ GramBharat ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಂಜೀವ್. ಸ್ನೇಹಿತರೆ, ತಮಗೆಲ್ಲರಿಗೂ ದೀಪಾವಳಿ ಹಾಗೂ ಕಾರ್ತಿಕ ಮಾಸದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ನೀವು ನಮ್ಮ ಈ ವಿಡಿಯೋ ತಮಿಳಿನಲ್ಲಿ ನೋಡಿದ ಹಾಗೆ ಇವತ್ತು ನಾವು ನಿಮಗೆ ಜೇನುತುಪ್ಪ ಹಾಗೂ ಹಸುವಿನ ಹಾಲಿನಿಂದ ಕೋಲ್ಡ್ ಪ್ರೊಸೆಸ್ ಸೋಪ್ನ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸಿಕೊಡುತ್ತೇವೆ. ಹಾಗೂ ಈ ಕೋಲ್ಡ್ ಪ್ರೊಸೆಸ್ ಸೋಪ್ನ ಮಾಡೋಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ಈ ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಡೀಟೇಲ್ ಆಗಿ ಹಾಕಿದ್ದೇವೆ. ಇದರ ಒಂದು ಸ್ಕ್ರೀನ್ ಶಾಟ್ ನ ತಗೊಳ್ಳೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇವತ್ತಿನ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ನ ಮಾಡೋಕೆ ನಾವು ಇಲ್ಲಿ 33 ಗ್ರಾಂ ಹಸುವಿನ ಹಾಲನ್ನ ತಗೊಂಡ್ಬಿಟ್ಟು ಅದನ್ನ ಡೀಪ್ ಫ್ರೀಜರ್ ಅಲ್ಲಿ ಇಟ್ಟು ಹಾಲಿನ ಕ್ಯೂಬ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ನಾವು ಇಲ್ಲಿ 14 ಗ್ರಾಂ ಸೋಡಿಯಂ ಹೈಡ್ರಾಕ್ಸೈಡ್ ನ ತಗೊಂಡಿದ್ದೀವಿ. ಈ ಎರಡನ್ನು ಮಿಕ್ಸ್ ಮಾಡಿದಾಗ ನಮಗೆ LyeSolution ಸಿಗುತ್ತೆ. ಅದೇ ಇವತ್ತಿನ ನಮ್ಮ ಒಂದು ಸೋಪ್ ಬೇಸ್. ಈ ಹಾಲನ್ನ ನಾವು ಏಕೆ ಹಾಲಿನ ಕ್ಯೂಬ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಅಂತ ಮುಂದೆ ಹೇಳ್ತಾ ಹೋಗ್ತೀವಿ. ಬನ್ನಿ, ಇವಾಗ ಈ ಟ್ರೇನಲ್ಲಿ ಇರುವ 33 ಗ್ರಾಂ ಹಾಲಿನ ಕ್ಯೂಬ್ಸ್ ಅನ್ನ ಒಂದೊಂದಾಗಿ ತೆಳಗಿರುವ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗೋಣ. ಫ್ರೆಶ್ ಹಾಲನ್ನ ತಗೊಂಡು ಅದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ನ ಮಿಕ್ಸ್ ಮಾಡಿದಾಗ ಈ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗೂ ಈ ಒಡೆದೋಗಿರೋ ಹಾಲನ್ನ ಸೋಪ್ ಮಾಡೋಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಹಾಲನ್ನ ತಗೊಂಡ್ಬಿಟ್ಟು ಡೀಪ್ ಫ್ರೀಜರ್ ಅಲ್ಲಿ ಇಟ್ಟು ಕ್ಯೂಬ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಉಪಯೋಗಿಸ್ತೀವಿ. ನೋಡ್ತಾ ಇದ್ದೀರಾ, ಆ ಟ್ರೇಯಲ್ಲಿ ಇದ್ದ ಎಲ್ಲ ಹಾಲಿನ ಒಂದು ಕ್ಯೂಬ್ಸ್ ನ ಈ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ. ಹಾಗೂ ಇದರ ಜೊತೆಗೆ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ನ ಏನು ತಗೊಂಡಿದ್ವಿ ಅದನ್ನ ಈ ಜಾರಿಗೆ ಸ್ವಲ್ಪ ಸ್ವಲ್ಪವಾಗಿ ಮಿಕ್ಸ್ ಮಾಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ತುಂಬಾ ಜನ ತಪ್ಪು ಏನು ಮಾಡ್ತಾರ ಅಂತಂದ್ರೆ, ಈ ಸೋಡಿಯಂ ಹೈಡ್ರಾಕ್ಸೈಡ್ಗೆ ಡೈರೆಕ್ಟ್ ಆಗಿ ನೀರು ಅಥವಾ ಹಾಲೇನು ತಗೊಂಡಿರ್ತಾರೆ ಅದನ್ನ ಡೈರೆಕ್ಟ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ಗೆ ಮಿಕ್ಸ್ ಮಾಡ್ತಾರೆ. ಅದನ್ನ ಮಾಡಬಾರ್ದು. ಏಕೆಂದ್ರೆ ಈ ಸೋಡಿಯಂ ಹೈಡ್ರಾಕ್ಸೈಡ್ ಏನಿದೆ ಬೇಗ ಹೀಟ್ ಆಗಿ ಫ್ಯೂಮ್ಸ್ಗೆ ಕನ್ವರ್ಟ್ ಆಗಿ ಕಣ್ಣಿಗೆ ತಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಸೋಡಿಯಂ ಹೈಡ್ರಾಕ್ಸೈಡ್ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ, ಅದನ್ನ ಒಂದು ನೀರು ಅಥವಾ ಹಾಲಿಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ NaOH ಅಂತ ನಾವೇನು ಕರಿತೀವಿ, ಇದನ್ನ ಈ ಹಾಲಿನ ಒಂದು ಕ್ಯೂಬ್ಸ್ಗೆ ಮಿಕ್ಸ್ ಮಾಡಲಾಗಿದೆ. ಹಾಗೂ ಈ ಸೋಡಿಯಂ ಹೈಡ್ರಾಕ್ಸೈಡ್ ನ ಒಂದು ಚೈನ್ ರಿಯಾಕ್ಷನ್ ಏನಿದೆ ಸ್ಲೋ ಆಗಿ ಶುರುವಾಗುತ್ತೆ. ಏಕೆಂದ್ರೆ ಈ ಹಾಲಿನ ಕ್ಯೂಬ್ಸ್ ಕೋಲ್ಡ್ ಇರೋ ಕಾರಣ ಸ್ಲೋ ಆಗಿ ಶುರುವಾಗುತ್ತೆ. ಅಲ್ಲಿವರೆಗೂ ನಾವು ಈ ಕ್ಯೂಬ್ಸ್ ನ ಲಿಕ್ವಿಡ್ ಫಾರ್ಮ್ ಬರೋವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇವಾಗ ನಿಮಗೆ ಕಾಣ್ತಿರಬಹುದು, ಈ ಹಾಲಿನ ಒಂದು ಕ್ಯೂಬ್ಸ್ ಏನಿತ್ತು ಅದು ಈಗ ಸ್ವಲ್ಪ ಲಿಕ್ವಿಡ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಆಗಿದೆ. ಸೊ ಇದೇ ರೀತಿ ಇನ್ನೊಂದು 2 ನಿಮಿಷ ಇದನ್ನ ಸ್ಪ್ಯಾಚುಲಾ ಇಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದ್ರೆ ಅದು ಟೋಟಲ್ ಆಗಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಬರುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಹಾಗೂ ಹಾಲಿನ ಒಂದು ಕ್ಯೂಬ್ಸ್ ಏನಿತ್ತು ಅದು ಚೆನ್ನಾಗಿ ಮಿಕ್ಸ್ ಆಗಿದೆ. ಹಾಗೂ ಹಾಲು ಕೂಡ ಲಿಕ್ವಿಡ್ ಫಾರ್ಮ್ ಅಲ್ಲಿ ಬಂದಿದೆ. ಇವಾಗ ಇದು ಹಾಲು ಬಿಸಿ ಆಗಿದೆ. ಅದಕ್ಕೋಸ್ಕರ ಈ ಹಾಲನ್ನ ರೂಮ್ ಟೆಂಪರೇಚರ್ ಬರುವಾಗೆ ಒಂದು 20 ರಿಂದ 25 ನಿಮಿಷ ಒಂದು ಪಕ್ಕಕ್ಕೆ ತೆಗೆದು ಇಡ್ತಾ ಇದ್ದೀವಿ. ಇವತ್ತಿನ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ನ ಮಾಡೋಕ್ಕೆ ನಾವು ಇಲ್ಲಿ 60% ಹಾರ್ಡ್ ಆಯಿಲ್ಸ್ನ ತಗೊಂಡಿದ್ದೀವಿ ಹಾಗೂ 40% ಸಾಫ್ಟ್ ಆಯಿಲ್ಸ್ನ ತಗೊಂಡಿದ್ದೀವಿ. ನಮ್ಮ ಒಂದು ಈ ಆಯಿಲ್ಸ್ನ ಲಿಸ್ಟ್ ಪ್ರಕಾರ ನಾವು ಹಾರ್ಡ್ ಆಯಿಲ್ಸು ಕೊಕೊನಟ್ ಆಯಿಲು ಹಾಗೂ ಪಾಮ್ ಆಯಿಲು, ಹಾಗೂ ಸಾಫ್ಟ್ ಆಯಿಲ್ ಯಾವುದಪ್ಪ ಅಂತಂದರೆ ಕ್ಯಾಸ್ಟರ್ ಆಯಿಲು, ಸನ್ಫ್ಲವರ್ ಆಯಿಲು ಹಾಗೂ ಸೀಸೇಮ್ ಆಯಿಲ್. ಈ ಸಾಫ್ಟ್ ಆಯಿಲ್ಸು ಹಾಗೂ ಹಾರ್ಡ್ ಆಯಿಲ್ಸ್ನ ಒಂದು ರೂಮ್ ಟೆಂಪ್ರೇಚರ್ ಲೆವೆಲ್ಲು, ಕಲರು ಹಾಗೂ ಥಿಕ್ನೆಸ್ ಬೇರೆ ಬೇರೆ ಇರೋ ಕಾರಣ ಈ ಎಲ್ಲ ಆಯಿಲ್ಸ್ಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕನ್ಸಿಸ್ಟೆನ್ಸಿಯಾಗಿ ತರಬೇಕು. ಅದಕ್ಕೋಸ್ಕರ ಈ ಎಲ್ಲ ಆಯಿಲ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇವಾಗ ಈ ಎಲ್ಲ ಆಯಿಲ್ಸ್ಗಳು ಚೆನ್ನಾಗಿ ಮಿಕ್ಸ್ ಆಗಿವೆ. ಸ್ನೇಹಿತರೆ, ಹಾಲು ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ನ ಮಿಕ್ಸರ್ ಏನು ರೂಮ್ ಟೆಂಪ್ರೇಚರ್ ಬರೋವರೆಗೆ ಪಕ್ಕದಲ್ಲಿ ಇಟ್ಟಿದ್ವಿ, ಅದೇ ರೀತಿ ಈ ಆಯಿಲ್ಸ್ ಮಿಕ್ಸರ್ ಕೂಡ ರೂಮ್ ಟೆಂಪ್ರೇಚರ್ ಬರೋವರೆಗೆ ಪಕ್ಕದಲ್ಲಿ ಇಡ್ತಾ ಇದ್ದೀವಿ. ಸ್ನೇಹಿತರೆ, ಬನ್ನಿ, ಇವಾಗ ನಾವು ಏನು ಒಂದು ಸೋಡಿಯಂ ಹೈಡ್ರಾಕ್ಸೈಡು ಹಾಗೂ ಫ್ರೀಜ್ ಮಾಡಿರೋ ಹಾಲನ್ನು ಏನು ಮಿಕ್ಸ್ ಮಾಡಿದ್ವಿ ಅದು ಇವಾಗ ಒಂದು 20 ರಿಂದ 25 ನಿಮಿಷ ಆಗಿದೆ. ಸೊ ಇವಾಗ ನೋಡೋಣ ಅದಕ್ಕೆ. ಸೊ ಸ್ನೇಹಿತರೆ, ಬನ್ನಿ ನೋಡಿ, ಇವಾಗ 20 ರಿಂದ 25 ನಿಮಿಷ ಆದ್ಮೇಲೆ ನಿಮಗೆ ಈ ಹಾಲು ಈಗ ವೈಟ್ ಕಲರ್ ಇತ್ತು ಅಲ್ವಾ, ಸೊ ಇವಾಗ ಅದು ನೋಡಿ ಹೇಗೆ ಕಲರ್ ಆಗಿದೆ, ಎಲ್ಲೋ ಕಲರ್ ರೀತಿ ಆಗಿದೆ ಅಲ್ವಾ. ಸೊ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಇದು ಚೆನ್ನಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಹಾಲು ಜೊತೆ ಮಿಕ್ಸ್ ಆಗಿದೆ ಅಂತ. ಹಾಗೂ ಎಲ್ಲಿ ಹಾಲು ಒಡೆದಿಲ್ಲ,
ಹಾಲು ಹೇಗಿರುತ್ತೆ ಹಾಗೆ ಇದೆ. ಸೊ ಬನ್ನಿ ಸ್ನೇಹಿತರೆ, ಇದು ಹಾಲು ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ ಮಿಕ್ಸ್ ಏನ್ ಮಾಡಿದ್ವಿ, ಈ ಮಿಕ್ಸ್ಚರ್ನ ನಾವು ಇದು ಮಲ್ಟಿ ಆಯಿಲ್ಸ್ ನ ಏನು ಮಿಕ್ಸ್ ಮಾಡಿದ್ವಿ. ಸೊ ಈ ಮಲ್ಟಿ ಆಯಿಲ್ಸ್ಗೆ ಸ್ಲೋ ಆಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಆಯಿಲ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ಹಾಲು ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಇದೇ ನಮ್ಮ ಒಂದು ಸೋಪ್ ಮಾಡಕ್ಕೆ ಒಂದು ಬೇಸ್. ಇದು ಇಲ್ಲದೆ ನಾವು ಸೋಪ್ ಮಾಡಕ್ಕೆ ಆಗೋದಿಲ್ಲ. ಈ ಬೇಸ್ ಇಲ್ಲದೆ ಇದ್ರೆ ಸೋಪ್ ಮಾಡಕ್ ಸಾಧ್ಯ ಇಲ್ಲ. ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಸ್ಪೆಚುಲೋ ಇಂದ ಮಿಕ್ಸ್ ಮಾಡಿ. ಹಾಗೂ ನೆಕ್ಸ್ಟ್ ನಾನು ಇಲ್ಲಿ ಹ್ಯಾಂಡ್ ಮಿಕ್ಸರ್ನ ತಗೋತಾ ಇದ್ದೀನಿ, ಮ್ಯಾನ್ಯುವಲ್ ಹ್ಯಾಂಡ್ ಮಿಕ್ಸರ್. ಸೊ ಈ ರೀತಿ. ಸೊ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಸ್ನೇಹಿತರೆ ಹೇಗಿದೆ. ಹೀಗೆ ಮಿಕ್ಸ್ ಮಾಡ್ತಾ ಹೋಗಿ ನಿಮಗೆ ಒಂದು ಟ್ರೇಸ್ ಅಂತ ಬರುತ್ತೆ. ಈ ಟ್ರೇಸ್ ಹೇಗಿರುತ್ತೆ ಅಂತಂದ್ರೆ, ನೀವು ದೋಸಾನ ಏನು ಮಿಕ್ಸಿಯಲ್ಲಿ ಹಾಕೊಂಡು ಒಂದು ದೋಸಾ ಬ್ಯಾಟರ್ನ ರೆಡಿ ಮಾಡ್ಕೋತೀರಾ. ಸೊ ಆ ದೋಸಾ ಬ್ಯಾಟರ್ ರೀತಿನೇ ಬರುತ್ತೆ ಇದು. ಚೆನ್ನಾಗಿ 2 ಸೋಡಿಯಂ ಹೈಡ್ರಾಕ್ಸೈಡು ಹಾಗೂ ಹಾಲಿನ ಮಿಕ್ಸ್ಚರು ಹಾಗೂ ನೀವು ಯಾವ್ದು ಆಯಿಲ್ ತಗೋತೀರಾ ಆ ಆಯಿಲ್ನ ಮಿಕ್ಸ್ಚರ್. ಇವತ್ತು ನಾನು ಕೋಕೋನಟ್, ಕ್ಯಾಸ್ಟರ್ ಆಯಿಲ್, ಸನ್ಫ್ಲವರು, ಬ್ಲ್ಯಾಕ್ ಸೆಸೇಮ್ ಆಯಿಲ್ ಹಾಗೂ ಪಾಮ್ ಆಯಿಲ್ ಮಿಕ್ಸ್ಚರ್ನ ಇವೆಲ್ಲಾನು ಇದರಲ್ಲಿ ಬೀಕರ್ನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಲಾಸ್ಟಿಗೆ ಸ್ವಲ್ಪ ಟ್ರೇಸ್ ಬಂದ ಮೇಲೆ ನಾನು ಇದಕ್ಕೆ ಹನಿ ಹಾಕ್ತೀನಿ. ಹೀಗೆ ಗೊತ್ತಾಗಬೇಕಂತಂದ್ರೆ ಟ್ರೇಸ್ ಸ್ಪ್ಯಾಚುಲಾ ಯೂಸ್ ಮಾಡಿದ್ರೆ ಒಂದು 20 ಇಂದ 25 ಮಿನಿಟ್ಸ್ ಬೇಕು ಟ್ರೇಸ್ ಬರೋಕ್ಕೆ. ಈ ಹ್ಯಾಂಡ್ ಮಿಕ್ಸರ್ ಅಥವಾ ಎಲೆಕ್ಟ್ರಾನಿಕ್ ಮಿಕ್ಸರ್ ತಗೊಂಡ್ರೆ ಎಲೆಕ್ಟ್ರಾನಿಕ್ ಮಿಕ್ಸರಲ್ಲಿ ನಿಮಗೆ ಒಂದು 5 ನಿಮಿಷದಲ್ಲಿ ನಿಮಗೆ ಟ್ರೇಸ್ ಬರುತ್ತೆ. ಹ್ಯಾಂಡ್ ಮಿಕ್ಸರಲ್ಲಿ ಒಂದು 10 ಮಿನಿಟ್ಸ್ ಇಡುತ್ತೆ. ಇವಾಗ ನಿಮ್ಗೆ ಕಾಣಿಸುತ್ತೆ ಸ್ವಲ್ಪ ನೋಡಿ ಚೇಂಜ್ ಆಗಿದೆ. ಇನ್ನೊಂದು ಸ್ವಲ್ಪ ಆದರೆ ಸಾಕು ನನಗೆ. ಇದಕ್ಕೆ ನಾನು ಒಂದು 1 ರಿಂದ 1.5 ಸ್ಪೂನ್ ಹನಿ ಹಾಕೋತೀನಿ. ಹನಿ ಯಾಕೆಂದ್ರೆ ಇದು ನಮಗೆ ಒಂದು ಕ್ಲೆನ್ಸಿಂಗ್ ತರ, ಹಾಲು ಮಾಯಿಶ್ಚರೈಸರ್ ತರ ಯೂಸ್ ಆಗುತ್ತೆ. ಹಾಗೂ ಹನಿ ಇದು ಫೇಸ್ ಕ್ಲೆನ್ಸಿಂಗ್, ಬಾಡಿ ಕ್ಲೆನ್ಸಿಂಗ್ ತರ ಯೂಸ್ ಆಗುತ್ತೆ. ಸೊ ಇವತ್ತು ಇದ್ರ ಜೊತೆಗೆ ನಾನು ಹನಿನ ಯೂಸ್ ಮಾಡ್ತಾ ಇದ್ದೀನಿ. ಹನಿ 1 ಸ್ಪೂನ್, 1 ರಿಂದ 1.5 ಸ್ಪೂನ್, 1.5 ಸ್ಪೂನು ಹನಿನ ಯೂಸ್ ಮಾಡ್ತಾ ಇದ್ದೀನಿ. ಸ್ಪ್ಯಾಚುಲಾ ಯೂಸ್ ಮಾಡಿಕೊಂಡು ನೀವು ಚೆನ್ನಾಗಿ ಹನಿ ಹಾಗೂ ಇವಾಗ ನೋಡಿ ಹನಿ ಮಿಕ್ಸ್ ಮಾಡಿದ್ಮೇಲೆ ಇದು ಕೂಡ ಚೇಂಜ್ ಆಗುತ್ತೆ ಕಲರು. ಸ್ವಲ್ಪ ಡಾರ್ಕಿಶ್ ಕಲರ್ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಟ್ರೇಸ್ ಬರುತ್ತೆ. ಟ್ರೇಸ್ ಅಂತಂದ್ರೆ ದೋಸಾ ಬ್ಯಾಟರ್ ಹೇಗಿರುತ್ತಲ್ಲ ಆ ಬ್ಯಾಟರ್ ಬರೋಕೆ ನಾವು ಟ್ರೇಸ್ ಅಂತ ಹೇಳ್ತೀವಿ. ಇವಾಗ ನೋಡಿ ಸ್ನೇಹಿತರೆ, ಮುಂಚೆ ಹೇಗೆ ಕಲರ್ ಇತ್ತು, ಇವಾಗ ಹೇಗೆ ಕಲರ್ ಇದೆ, ಕಲರ್ ಚೇಂಜ್ ಆಗಿದೆ. ಒಂದು 5 ನಿಮಿಷ ಮಾಡಿ ನಿಮಗೆ ಟ್ರೇಸ್ ಬಂದ್ಬಿಡುತ್ತೆ. ಒಂದ್ಸತಿ ನೋಡ್ಕೊಳ್ಳಿ. ಸೊ ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ ಟ್ರೇಸ್ ಬಂದಿದೆ. ನೋಡಿ ಥಿಕ್ ಆಗ್ತಾ ಇದೆ ಅಲ್ವಾ, ನೋಡಿ ಥಿಕ್ ಹಾಕಿದೆ. ಇನ್ನೊಂದು 2 ನಿಮಿಷ ಮಾಡಿದ್ರೆ ಸಾಕು. ಇದಕ್ಕೆ ನಾನು ಫ್ರೇಗ್ರೆನ್ಸ್ ನ ಆಡ್ ಮಾಡ್ತೀನಿ. ಇದು ಆಪ್ಷನಲ್, ನೀವು ಫ್ರೇಗ್ರೆನ್ಸ್ ಆಡ್ ಮಾಡಬಹುದು ಅಥವಾ ಹಾಗೆ ಬಿಡಬಹುದು. ಇದು ಆಪ್ಷನಲ್ ನಿಮಗೆ. ಫ್ರೇಗ್ರೆನ್ಸ್ ಇವತ್ತು ನಾನು ಇಲ್ಲಿ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಬಂದ್ಬಿಟ್ಟು ಒಂದು 3 ರಿಂದ 5 ಡ್ರಾಪ್ಸ್ ಹಾಕ್ತೀನಿ ನಾನು ಇಲ್ಲಿ. ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಫ್ರೇಗ್ರೆನ್ಸ್ ಬೇಕಂತ.
ಸೊ ನಾನು 5 ರಿಂದ 6 ಡ್ರಾಪ್ಸ್ ಹಾಕೊಂಡಿದ್ದೀನಿ. ಸೊ ಇವಾಗ ತಿರ್ಗಾ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೇಗ್ರೆನ್ಸ್ ಆಯಿಲ್ ಹಾಕಿದ ಮೇಲೆ ನಿಮಗೆ ಬೇಗ ಟ್ರೇಸ್ ಬಂದ್ಬಿಡುತ್ತೆ. ಈ ಫ್ರೇಗ್ರೆನ್ಸ್ ಆಯಿಲ್ ಅಥವಾ ಎಸೆನ್ಷಿಯಲ್ಸ್ ಆಯಿಲ್ಸ್ ಮಧ್ಯದಲ್ಲಿ ಹಾಕಬೇಡಿ, ಯಾವಾಗಲೂ ಕೊನೆಯಲ್ಲಿ ಹಾಕಿ. ನೀವು ಯಾವಾಗ ಒಂದು ಮೌಲ್ಡ್ಗೆ ನೀವು ಟ್ರಾನ್ಸ್ಫರ್ ಮಾಡ್ತಿರಲ್ಲ ಅಥವಾ ಟ್ರೇಸ್ ಬಂದಿದೆ ಅಂತ ಯಾವಾಗ ಅನಿಸುತ್ತೆ ನಿಮಗೆ, ಅವಾಗ ಇದನ್ನು ಎಸೆನ್ಷಿಯಲ್ ಆಯಿಲ್ಸ್ ಅಥವಾ ಫ್ರೇಗ್ರೆನ್ಸ್ ಆಯಿಲ್ನ ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಬೀಟ್ ಮಾಡಿ. ಸೊ ಅದಕ್ಕೆ ಎಸೆನ್ಷಿಯಲ್ಸ್ ಆಯಿಲ್ಸು, ಸೋಡಿಯಂ ಹೈಡ್ರಾಕ್ಸೈಡು, ಹಾಲು ಹಾಗೂ ಎಣ್ಣೆಗಳು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು ರೆಡಿ ಆಗಿದೆ. ಸೊ ಇವಾಗ ನಾನು ಇದಕ್ಕೆ ಒಂದು ಈ ಥರ ಒಂದು ಟ್ರೇನ ತಗೊಂಡ್ಬಿಟ್ಟು ಇದರಲ್ಲಿ ನಾನು ಮೋಲ್ಡ್ ತಗೋತೀನಿ. ನೀವು ಮನೆಯಲ್ಲಿ ಈ ಥರ ಒಂದು ಮೋಲ್ಡ್ಸ್ಗಳಿದ್ರೆ ಮೋಲ್ಡ್ನ ಯೂಸ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಪ್ಲಾಸ್ಟಿಕ್ ಕಪ್ಸ್ಗಳು ಬರುತ್ತೆ, ಪೇಪರ್ ಕಪ್ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಸೋಪ್ ಮಾಡ್ಕೋಬಹುದು. ಸೊ ಇವಾಗ ನಾನು ಇದಕ್ಕೆ ಇದೇನಿದೆ ರೆಡಿ ಆಗಿದೆ ನೋಡಿ, ಈ ಥರ ಹೇಗೆ ಕಾಣ್ತಾ ಇದೆ, ಕ್ರೀಮ್ ಥರ ಕಾಣ್ತಾ ಇದೆ ಅಲ್ವಾ. ಸೊ ಇವಾಗ ಇದನ್ನು ನಾನು ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಸೊ ಇವಾಗ ಇನ್ನು ಮುಂಚೆಗೆ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮುಂಚೆ ನೀವು ಇದನ್ನ ಕ್ಲೀನ್ ಮಾಡ್ಕೊಳ್ಳಿ. ಚೆನ್ನಾಗಿ ಫಸ್ಟ್ ನೀರನ್ನ ಹಾಕಿಬಿಟ್ಟು ತೊಳೆದು ಆಮೇಲೆ ಐಸೋಪ್ರೊಪೈಲ್ ಆಲ್ಕೋಹಾಲ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳಿ. ಆಮೇಲೆ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ ಸೋಪ್ ಮಾಡೋಕ್ಕೆ. ಸೊ ನಾವು ಇವಾಗ ಇದನ್ನ 2 ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಯಾವ ತರ ಆಗಿದೆ, ಇದೊಂದು ಮೋಲ್ಡ್ 2 ಮೋಲ್ಡ್ ಅಲ್ಲಿ ನಾನು ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ಸ್ನೇಹಿತರೆ ಇವಾಗ ನೋಡಿ 2 ರೆಡಿ ಆಗಿದೆ ನೋಡಿ. ಹೀಗೆ ಸೋಪ್ ರೆಡಿ ಆಗಿದೆ. ಹಾಗೂ ಇದನ್ನ ಬೀಕರ್ ಟ್ರಾನ್ಸ್ಫರ್, ಇದಕ್ಕೆ ಬೀಕರ್ ಇಂದ ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಈ ಸೋಪು ನಿಮಗೆ ಗಟ್ಟಿ ಆದ್ಮೇಲೆ, ಸೋಪೋನಿಫಿಕೇಶನ್ ಎಲ್ಲ ಪ್ರೊಸೆಸ್ನ ಆದ್ಮೇಲೆ ನಿಮಗೆ ನಾನು ಒಂದು ಸೋಪ್ನ ರೆಡಿ ಆಗಿರೋ ಸೋಪ್ನ ನಿಮಗೆ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೆ ವೇಟ್ ಮಾಡಿ ಸ್ನೇಹಿತರೆ. 24 ಗಂಟೆಗಳ ಮುಂಚೆ ನಿಮಗೆ ಒಂದು ಜೇನುತುಪ್ಪ ಹಾಗೂ ಶುದ್ಧ ಹಸುವಿನ ಹಾಲನ್ನು ಉಪಯೋಗಿಸಿಕೊಂಡು ನಿಮಗೆ ಕೋಲ್ಡ್ ಪ್ರೊಸೆಸ್ ಸೋಪ್ನ ಹೇಗೆ ಮಾಡೋದಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಅದೇ ಪ್ರಕಾರ ನಿಮಗೆ ಈ ಕೋಲ್ಡ್ ಪ್ರೊಸೆಸ್ ಸೋಪ್ನ ಅನ್ಮೋಲ್ಡ್ ಮಾಡಕ್ಕೆ ಒಂದು 24 ಗಂಟೆಗಳ ಆದರೂ ಬೇಕು ಅಂತ ನಿಮಗೆ ಹೇಳಿದ್ದೆ. ಸೊ ಅದೇ ಪ್ರಕಾರ ಇವಾಗ 24 ಗಂಟೆಗಳ ಆಗಿದೆ. ಸೊ ಬನ್ನಿ ಸ್ನೇಹಿತರೆ, ಈ ಕೋಲ್ಡ್ ಪ್ರೊಸೆಸ್ ಸೋಪ್ ಹೇಗಾಗಿದೆ ಅಂತ ಒಂದು ಅನ್ಮೋಲ್ಡ್ ಮಾಡಿ ನಿಮಗೆ ತೋರಿಸ್ತೀನಿ, ಹೇಗೆ ಬಂದಿದೆ ಅಂತ. ನೋಡಿ ಸ್ನೇಹಿತರೆ, ಅನ್ಮೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಒಂದೊಂದಾಗಿ ಅನ್ಮೋಲ್ಡ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ ಹೇಗೆ ಬಂದಿದೆ. ಇದು ಹಾಲು ಮತ್ತು ಜೇನುತುಪ್ಪ ಉಪಯೋಗಿಸಿಕೊಂಡು ಮಾಡಿರುವ ಒಂದು ಪ್ಯೂರ್ ಆರ್ಗ್ಯಾನಿಕ್ ಸೋಪ್ ಇದು. ನೋಡಿ ಸ್ನೇಹಿತರೆ ಹೇಗೆ ಬಂದಿದೆ, ಸೂಪರ್ ಆಗಿ ಬಂದಿದೆ ಇದು. ಸೊ ಅದೇ ಪ್ರಕಾರ ಇನ್ನೊಂದು ಸೋಪ್ ಕೂಡ ನಿಮಗೆ ಅನ್ಮೋಲ್ಡ್ ಮಾಡಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇದು ಕೂಡ ಹೇಗೆ ಸೂಪರ್ ಆಗಿ ಬಂದಿದೆ. ಡಿಸೈನ್ಸ್ ಕೂಡ ನಿಮಗೆ ಹೇಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಿಮಗೆ 3D ಸೋಪ್ ತರ ಹೇಗೆ ಪ್ರಿಂಟ್ ಆಗುತ್ತಲ್ಲ ಆ ತರ ನಿಮಗೆ ಕಾಣಿಸ್ತಾ ಇದೆ. ನೋಡಿ ಸ್ನೇಹಿತರೆ, 2 ಕೂಡ ನಿಮಗೆ ಒಂದು ಕ್ಲೋಸ್ ಅಪ್ ಅಲ್ಲೇ ತೋರಿಸ್ಕೊಡ್ತೇನೆ. ನೋಡಿ ಸ್ನೇಹಿತರೆ ಹೇಗೆ ಬಂದಿದೆ, ಸೂಪರ್ ಆಗಿ ಬಂದಿದೆ. ಸೊ ಇದೇ ಪ್ರಕಾರ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ತರ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ನ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಎಲ್ಲ ಹಚ್ಚಿ ಉಪಯೋಗಿಸಿ ಮನೆಯಲ್ಲಿ. ಸ್ನೇಹಿತರೆ, ಜೇನುತುಪ್ಪ ಹಾಗೂ ಶುದ್ಧ ಹಸುವಿನ ಆಕಳನ್ನ ಹಾಲನ್ನು ಉಪಯೋಗಿಸಿಕೊಂಡು ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ನ ಹೇಗೆ ಮಾಡೋದಂತ ತೋರಿಸಿ ಆಯಿತು. ಹಾಗೂ 24 ಗಂಟೆಗಳ ನಂತರ ಈ ರೆಡಿ ಆಗಿರೋ ಸೋಪ್ನ ಅನ್ಮೋಲ್ಡಿಂಗ್ ಮಾಡಿದ್ದು ಆಯಿತು. ಇವಾಗ ಬನ್ನಿ ಸ್ನೇಹಿತರೆ, ನಿಮಗೆ
ಇದರ ಮುಂದುವರಿದ ಭಾಗವಾಗಿ ಒಂದು ಬೋನಸ್ ವಿಡಿಯೋ ಅನ್ಕೋಬಹುದು ನೀವು ಇದಕ್ಕೆ. ಸೊ ಬನ್ನಿ ಸ್ನೇಹಿತರೆ, ಇದಕ್ಕೆ ಒಂದು pH ಟೆಸ್ಟ್ ಮಾಡಿ ನಿಮಗೆ ನಿಮ್ಮ ಮುಂದೆನೆ pH ಟೆಸ್ಟ್ ಮಾಡಿ ತೋರಿಸ್ತೇನೆ. ಸೊ ಬನ್ನಿ ಇದಕ್ಕೆ ಒಂದು ನೀರನ್ನ ಹಚ್ಕೊಂಡ್ಬಿಡೋಣ. pH ಟೆಸ್ಟ್ ಮಾಡಕ್ಕೆ ಸ್ವಲ್ಪ ವೆಟ್ ಇರಬೇಕು. ಸೊ ಇದಕ್ಕೆ ಒಂದು ಸೋಪಿಗೆ ನಿಮ್ಮ ಎದುರುಗಡೆನೆ ನಿಮಗೆ ತೋರಿಸ್ತೇನೆ ನೋಡಿ ಸ್ನೇಹಿತರೆ. ಸೊ ಇದಕ್ಕೆ ನೀರು ಹಚ್ಚಿದ್ದೀನಿ. ಸೊ ಇವಾಗ ನೋಡಿ, ಇದು ನಿಮ್ದು pH ಯೂನಿವರ್ಸಲ್ pH ಪೇಪರ್. ಇದು ಲೆವೆಲ್ಸ್. ಸೊ 1 ಇಂದ 14 ವರೆಗೆ ಇರುತ್ತೆ. ಸೊ ಇದು pH ಪೇಪರ್. ಬನ್ನಿ ಸ್ನೇಹಿತರೆ, ಇವಾಗ ತೋರಿಸ್ತೀನಿ ಹಾಗೆ ಹೇಗೆ ಬಂದಿದೆ ಕಲರ್ ಅಂತ. ನೋಡಿ ಸ್ನೇಹಿತರೆ, ಕಲರ್ ಚೇಂಜ್ ಆಗ್ತಾ ಇದೆ. ನಿಮ್ಮ ಎದುರುಗಡೆನೆ ಕಲರ್ ಚೇಂಜ್ ಆಗ್ತಾ ಇದೆ. ನಾ ಇದರಲ್ಲಿ ಏನು ಮಾಡ್ತಾ ಇಲ್ಲ, ಆಟೋಮೆಟಿಕ್ ಅದೇ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಅಂತ. ಸೊ ಇವಾಗ ಈ ಲಿಟ್ಮಸ್ ಪೇಪರ್ಗೆ ಅಥವಾ pH ಪೇಪರ್, ಯೂನಿವರ್ಸಲ್ pH ಪೇಪರ್ ಏನಿದೆ ಅದಕ್ಕೆ ಮ್ಯಾಚ್ ಮಾಡಿ ನೋಡೋಣ. ಈ ಕಲರ್ ಏನಿದೆ ಗ್ರೀನ್ ಕಲರ್ ಬಂದಿದೆ. ಸೊ ಎಲ್ಲಿ ಮ್ಯಾಚ್ ಆಗುತ್ತೆ ಅಂತ ನೋಡಿ ಸ್ನೇಹಿತರೆ. ಇವಾಗ ಇಲ್ಲಿ ಬಂದಿದೆ ಅಂದ್ರೆ ನೋಡಿ, ಇಲ್ಲಿ 8.5 ಅಥವಾ 9, ಮ್ಯಾಕ್ಸಿಮಮ್ 9. ಇವಾಗ ಲೆವೆಲ್ 9 ತೋರಿಸ್ತಾ ಇದೆ. ಸೊ 8.5 ಹಾಗೂ 9 ಅಂದ್ರೆ ಓಕೆ ಅಂತ, ಚೆನ್ನಾಗಿದೆ. ಇದು ಯಾರು ಬೇಕಾದರೂ ಯೂಸ್ ಮಾಡ್ಕೋಬಹುದು. ಈ ತರ ಸೋಪುಗಳನ್ನ, ಹೋಮ್ ಮೇಡ್ ಸೋಪುಗಳನ್ನ ಮಕ್ಕಳು, ದೊಡ್ಡವರು, ಯಾರು ಬೇಕಾದರೂ, ವಯಸ್ಸಾದವರು ಕೂಡ ಇದನ್ನ ಉಪಯೋಗಿಸಬಹುದು. ಆದ್ರೆ ಒಂದೇನಪ್ಪಾ ಅಂತಂದ್ರೆ, ಇದನ್ನ ಇವಾಗಲೇ ನೀವು ಉಪಯೋಗಿಸೋ ಹಾಗಿಲ್ಲ. ಯಾಕಂದ್ರೆ ನಾವೇನು ಇದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್, LyeSolution ಅಂತ ಏನು ಹೇಳ್ತೀವಿ, ಅದನ್ನ ಉಪಯೋಗಿಸಿ ಸೋಪನ್ನ, ಅದು ಸೋಪ್ ಬೇಸ್. ಸೊ ಆ ಸೋಪ್ ಬೇಸ್ ನ ಏನು ಉಪಯೋಗಿಸಿಕೊಂಡು ಮತ್ತೆ ಆಯಿಲ್ಸ್ ನ ಉಪಯೋಗಿಸಿಕೊಂಡು ನಾವೇನು ಸೋಪ್ ಮಾಡಿರ್ತೀವಿ. ಸೊ ಅದರಲ್ಲಿ ಸ್ವಲ್ಪ ಪ್ರಮಾಣ ಇದರಲ್ಲಿ ಉಳ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಸೋಪ್ ರೆಡಿ ಆಗಿರೋ ಸೋಪ್ಗಳನ್ನ ಮಿನಿಮಮ್ 30 ರಿಂದ 40 ದಿವಸಗಳವರೆಗೆ ನಾವು ಯೂಸ್ ಮಾಡುವ ಹಾಗಿಲ್ಲ. ಸೊ 40 ದಿವಸಗಳ ನಂತರ ನೀವು ಇದನ್ನ ಸೋಪನ್ನ ತೆಗೆದ್ಬಿಟ್ಟು ಒಂದ್ ಕಡೆ ಸ್ಟೋರೇಜ್ ಮಾಡ್ಕೊಳ್ಳಿ. ಒಂದು ಬಾಕ್ಸ್ ಅಲ್ಲಿ, ಓಪನ್ ಬಾಕ್ಸ್ ಅಲ್ಲಿ ಹಾಕೊಂಡು ಒಂದು ಸೈಡ್ ಅಲ್ಲಿ ಇಟ್ಬಿಡಿ. ಸೊ ನಂತರ ನೀವು 40 ದಿವಸಗಳ ನಂತರ ನೀವು ಇದನ್ನ ಉಪಯೋಗಿಸಬಹುದು. ಸೊ ಅವಾಗ 100% ನಿಮಗೆ 30 to 40 ಡೇಸ್ ಆದ್ಮೇಲೆ ನಿಮಗೆ ಪ್ಯೂರ್ ಆಗಿ 100% ಆರ್ಗ್ಯಾನಿಕ್ ಸೋಪ್ ನಿಮಗೆ ಯೂಸ್ ಮಾಡ್ಕೋಬಹುದು. ಇವಾಗಲೇ ನೀವು ಇದು ಸೇಫ್ ಅಂತ ನಿಮಗೆ ಲಿಟ್ಮಸ್ ಪೇಪರ್ ಅಥವಾ ನೀವು ಯೂನಿವರ್ಸಲ್ pH ಪೇಪರ್ ನಿಂದ ಟೆಸ್ಟ್ ಮಾಡಾಗಿದೆ ಅಲ್ವಾ, ಇದರಲ್ಲಿ ತೋರಿಸಿದೆ ಫ್ರೀ ಅಂತ. ಆದ್ರೆ ಇದನ್ನ ಇವಾಗಲೇ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಸ್ಕಿನ್ ರ್ಯಾಶಸ್, ದೊಡ್ಡವರಿಗೆ ಆಗಲಿ ಚಿಕ್ಕವರಿಗೆ ಆಗಲಿ ಸ್ಕಿನ್ ರ್ಯಾಶಸ್ ಬರೋ, ಇರಿಟೇಷನ್, ಈಚಿಂಗ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಇರುತ್ತಲ್ವಾ, ಅದಕ್ಕೋಸ್ಕರ. ಬೇರೆ ಯಾವುದು ಕೆಮಿಕಲ್ ಇದರಲ್ಲಿ ಯೂಸ್ ಮಾಡಿಲ್ಲ, ಕಲರಿಂಗ್ ಕೂಡ ಯೂಸ್ ಮಾಡಿಲ್ಲ ಇದರಲ್ಲಿ. ಇದು ನ್ಯಾಚುರಲ್ ಹಾಲು ಮತ್ತೆ ಹನಿ ಏನು ಯೂಸ್ ಮಾಡಿದ್ವಿ ಅದರದ್ದು ಕಲರ್. ಇದು ನ್ಯಾಚುರಲ್, ಯಾವುದು ಕಲರಿಂಗ್ ಕೂಡ ಇದರಲ್ಲಿ ಯೂಸ್ ಮಾಡಿಲ್ಲ. ಸೊ ಇದೇ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿ ನೀವು ರೆಡಿ ಮಾಡಿಕೊಂಡು ನೀವು ಹಾಗೂ ನಿಮ್ಮ ಮಕ್ಕಳು ನೀವು ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಕೊಂಡು ನನಗೆ ಒಂದು ಫೀಡ್ಬ್ಯಾಕ್ ಕೊಡಿ ಸ್ನೇಹಿತರೆ. ಹಾಲು ಹಾಗೂ ಜೇನುತುಪ್ಪವನ್ನು ಬಳಸಿ ಒಂದು ಕೋಲ್ಡ್ ಪ್ರೆಸ್ ಸೋಪ್ನ ಮಾಡಿದ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸ್ತಾ ಅಂತ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೂ ಕೊನೆಯದಾಗಿ ನಮ್ಮ ಒಂದು ಗ್ರಾಮ್ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೂ ನಿಮ್ಮ ಒಂದು ಮುಂದಿನ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.